ಹಾಯ್ ಫ್ರೆಂಡ್ಸ್, ಇವತ್ತೇನು ಜಾಸ್ತಿ ರೆಸಿಪಿ ಅನ್ನೋಕ್ಕಿಂತ ಒಂದು ಸ್ವಲ್ಪ ಬದನೆಕಾಯಿ ಸಾಂಬಾರು ತೋರಿಸಿದೆ ವಿಡಿಯೋಗೋಸ್ಕರ. ಅದನ್ನ ಸಿಂಪಲ್ಲಾಗಿ ಹಾಗೆ ಅಪ್ಪಾಜಿ ಹಾಡ್ಕೊಂಡಿರ್ತಿ. ಹಾಗಾಗಿ ಇವಾಗ ಸ್ವಲ್ಪ ಅದನ್ನು ಶೇರ್ ಮಾಡಿಕೊಂಡೆ ಫ್ರೆಂಡ್ಸ್. ಏನಪ್ಪ ಅಂತಂದರೆ ರೈಸ್ ಬದನೆಕಾಯಿ ಸಾಂಬಾರು ಇಷ್ಟೇ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಸ್ವಲ್ಪ ಹಾಸ್ಪಿಟಲ್ಗೆ ಹೋಗೋದೈತಿ ಫ್ರೆಂಡ್ಸ್. ನನಗೆ ಯಾಕೆ ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಬರ್ತಾಯಿತ್ತು. ಸೊ ಹಾಗಾಗಿ ಹಾಸ್ಪಿಟಲ್ಗೆ ಹೋಗಬೇಕು. ಇವನು ಫ್ರೆಶ್ ಅಪ್ ಆಗ್ಯಾನ ಫ್ರೆಂಡ್ಸ್. ಬಟ್ ಇವನಿಗೆ ಕಾಡ್ಗಿ ಪೌಡ್ರ್ ಏನು ಹಚ್ಚಿಲ್ಲ. ಇವಾಗ ನಿದ್ದೆ ಬಂದೈತಿ. ಬ್ರೇಕ್ಫಾಸ್ಟ್ ಮಾಡಿ ಮನಗಿಸ್ತೀನಿ. ನಮ್ಮ ಮನೆಯವರು ಇಲ್ಲೇ ಸ್ವಲ್ಪ ಕೆಲಸ ಅದಂತ ಹೋಗ್ಯಾರ. ಸೂಟಿ ಮಾಡಿದ್ರು ಹೋಗಿಲ್ಲ. ಪಪ್ಪ ಎಲ್ಲಿಗನ್ ಪಪ್ಪ ಬೂ ಬಂದಮೇಲೆ ಹಾಸ್ಪಿಟಲ್ಗೆ ಹೋಗಬೇಕು ಫ್ರೆಂಡ್ಸ್. ನೋಡಬೇಕು ಯಾಕೆ ಆ ಥರ ಆಗಕತ್ತದಂತ. ನನಗನ್ನಿಸ್ತೈತಿ ಕ್ಯಾಲ್ಸಿಯಂ ಕಡಿಮೆ ಆಗಿರಬೇಕು, ಅದಕ್ಕೆ ಈ ಥರ ಆಗಕತ್ತದಂತ ಅನ್ನಿಸ್ತೈತಿ. ಬಟ್ ಏನು ಗೊತ್ತಿಲ್ಲ. ಹೋದ್ಬೇಕು ಅವರು ಡಾಕ್ಟ್ರು ಏನು ಸಜೆಷನ್ ಕೊಡ್ತಾರೆ ನೋಡಬೇಕು. ಅಲ್ಲ ಅಪ್ಪಾಜಿ, ನಾವು ಬೂ ಹೊಂಟೇವಿಲ್ಲ, ದವಾಖಾನಿಗೆ ಹೊಂಟೇವಿಲ್ಲ, ನಾವು ಹೊಂಟೇವಿಲ್ಲ. ಹಾಯ್ ಮಾಡೋರಿ. ಹಾಯ್. ಬೆಳಗ್ಗೆ ಫ್ರೆಂಡ್ಸ್ ಇಲ್ಲಿ ಕೈಗೆ ಸರಿ ಅಪ್ಪುಜಿ ಹಂಗೆ ಮಾಡ್ತೀನಿ. ಇದು ಏನು ಸ್ಟೋರ್ ಇತ್ತಲ್ಲ ಫ್ರೆಂಡ್ಸ್, ಅಕ್ಕ ಅದೈತಿ. ಇದನ್ನು ತೊಳಿಬೇಕಂತ ತೊಗೊಂಡ್ಬಿಟ್ಟೆ. ಫುಲ್ ನೋಡ್ತಾ ಇರೋದು ಇಲ್ಲಿ ಕಾಣಿಸಲ್ಲ, ಅದು ವೈಟ್ ಕಲರ್ ಆಗೈತಿ. ಫುಲ್ ಉರಿತಾ ಇದೆ, ಸ್ವಲ್ಪ ಸುಟ್ಬಿಡ್ತು. ಒಂದು ಏನಾದರೂ ಅರ್ಜೆಂಟ್ ಮಾಡೋಕೆ ಹೋಗ್ತೇವೆ ಅಂದ್ರೆ ಅದು ಅಪಘಾತ ಅಂತ ಹೇಳ್ತಾರಲ್ಲ, ಖರೆ ಫ್ರೆಂಡ್ಸ್. ಅದು ಸ್ವಲ್ಪ ಉರಿ ಹಾಕತ್ತೈತಿ. ಹುಣಸಿ ರಸ ಹಚ್ಚಬೇಕು ಫ್ರೆಂಡ್ಸ್. ಏನು ಏನಾದರೂ ಹಂಗೆ ನಿಲ್ಲಲ್ಲ, ಸುಮ್ಮ ಹಂಗೆ ಹೊಟ್ಟೆ ಮೇಲೆ ಅದನ್ನು ಹುಣಸಿಕಾಯಿ ರಸ ಹಚ್ಚಕ್ಕೆ ಹುಣಸಿಕಾಯಿ ಖಾಲಿ ಆಗೈತಿ. ಸೊ ಹಾಗಾಗಿ ಇಲ್ಲಾಂದ್ರೆ ವೈಟ್ ಕಲರ್ ಕೋಲ್ಗೇಟ್ ಬರ್ತಲ್ಲ, ಅದನ್ನು ಹಚ್ಚಬೇಕು. ಅದನ್ನು ಮನೆಯಲ್ಲೆಲ್ಲ ಕ್ಲೋಸಪ್ ಯೂಸ್ ಮಾಡ್ತೇವೆ. ಸೊ ಹಾಗಾಗಿ ಪರವಾಗಿಲ್ಲ ಅಂತ ಬಿಟ್ಟಿನಿ. ಅಲ್ಲ ಅಲ್ಲ ಅಲ್ಲ. ನಿನ್ನ ಹೆಸರೇನು? ಆರು. ನಿನ್ನ ಹೆಸರೇನಪ್ಪಾಜಿ ಇಲ್ವಾ? ಅವ್ರಿಗೆ ನಿನ್ನ ಹೆಸರೇನು? ಆರು ಹೇಳು. ಆರು ಆರು. ಇವತ್ತು ಅವನೇ ಬ್ರಷ್ ಮಾಡ್ಯಾನ ಫ್ರೆಂಡ್ಸ್. ಎಷ್ಟು ನೀಟಾಗಿ ಬ್ರಷ್ ಮಾಡ್ಯಾನ. ಅಪ್ಪ ನೀನು ಹಾಲು ತೋರಿಸರಿ. ಕಣ್ ಮೂಗ ಮತ್ತು 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 ಕೈಯ ಕಿವಿ ಹೊಟ್ಟಿ ಮತ್ತು ತುಟಿ. ಎಲ್ಲದ ತುಟಿ? ತುಟಿ ತುಟಿಯು ಹೇಳ್ಕೊತಾರ. ಓಕೆ ಫ್ರೆಂಡ್ಸ್, ಏನು ಮಾತಾಡ್ತಾನ? ಏನು ಮಾತಾಡ್ತಿ? ಏನು ಮಾತಾಡ್ತಿ? ಕಣ್ಣ. ಸೊ ಇಲ್ಲಿ ಬದ್ನೆಕಾಯಿ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಸಿಂಪಲ್ಲಾಗಿ ನಿಮ್ಗೆ ಎಷ್ಟು ಸತ ನಾನು ತೋರಿಸೀನಿ. ಸೊ ಹಾಗಾಗಿ ಪಟಾಫಟ್ ಅಂತ ಹೇಳ್ಬಿಡ್ತೀನಿ ಫ್ರೆಂಡ್ಸ್. ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ಬ್ಯಾಕ್ ಪೇನ್ ಸಿಕ್ಕಾಪಟ್ಟೆ ಬರತೈತಿ. ಏನಾಗತ್ತದಂದು ಗೊತ್ತಾಗ್ತಾಯಿಲ್ಲ. ಟ್ಯಾಬ್ಲೆಟ್ ತೊಗೊಂಡ್ರೂ ಕಡಿಮೆ ಆಗ್ತಾಯಿಲ್ಲ. ಪಾಪ ನಮ್ಮ ಮನೆಯವ್ರ ಮನೆ ಕೆಲಸ ಬಿಡೋದು, ನಾನು ಹಾಸ್ಪಿಟಲ್ ತೋರಿಸೋದು ಮಾಡತ್ತಾರ. ಆದ್ರೆ ಕಡಿಮೆ ಆಗಕತ್ತಿಲ್ಲ. ನೋಡ್ತೀನಿ ಫ್ರೆಂಡ್ಸ್, ಇವತ್ತು ಕಡಿಮೆ ಆದ್ರೆ ಕಡಿಮೆ ಆಯಿತು. ಇಲ್ಲಾಂದ್ರೆ ಇಲ್ಲೇ ಒಂದು ದೊಡ್ಡ ಹಾಸ್ಪಿಟಲ್ ಐತಿ, DY ಹಾಸ್ಪಿಟಲ್ ಅಂತ. ಅಲ್ಲಿ ಹೋಗಿ ಏನು ನಂಬುದು ಇನ್ನೊಂದು ಸಲ ಸ್ಕ್ಯಾನಿಂಗ್ ಮಾಡಿಸೋದಾಯ್ತಂದ್ರೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಯಾಕೆ ಹಿಂಗೆ ಆಗಕತ್ತದಂತ. ಸೊ ಒಳಗೆ ಏನಾಗಕತ್ತದಂತ ನಮ್ಗೆ ಗೊತ್ತಾಗಲ್ಲ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಭಯ. ಭಾಳ ಪೇನ್ ಬರತ್ತು ಅಂತಂದ್ರೆ ಅಲ್ಲೇ ಹೋಗಿ ಮಾಡಿಸ್ಬೇಕು ಅನ್ನೋದಾಗಿತ್ತು. ಟ್ಯಾಬ್ಲೆಟ್ ಕೊಟ್ಟಾರ ಒಂದು 3 ಟೈಮ್ದು. ಕಡಿಮೆ ಆದ್ರೆ ಚಲೋ ಫ್ರೆಂಡ್ಸ್, ಕಡಿಮೆ ಆಗಲಿಲ್ಲ ಅಂದ್ರೆ ಹೋಗಿ ಭೇಟಿಯಾಗಿ ಬರ್ತೇವೆ. ಇಲ್ಲಿ ನಾನು ಬದ್ನೆಕಾಯಿ ಸಾಂಬಾರು ಮಾಡೋಕೆ ಒಂದು ಸಲ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಆದರೂ ಬಾಯಲ್ಲಿ ಫಟ್ ಅಂತ ಹೇಳ್ಬಿಡ್ತೀನಿ. ಏನಿಲ್ಲ ಫ್ರೆಂಡ್ಸ್, ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೀನಿ. ಜೀರಿಗೆ, ಸಾಸಿವೆ. ನಾ ಸಾಸಿವೆ ಹಾಕಲ್ಲ ಆಲ್ಮೋಸ್ಟ್, ಅಲ್ಲಿ ನೋಡ್ತೀರಿ ನೀವು. ಜೀರಿಗೆ, ಈರುಳ್ಳಿ, ಕೊತ್ತಂಬರಿ, ಈರುಳ್ಳಿ ಹಾಕಿದ್ದೀನಿ ಫ್ರೆಂಡ್ಸ್. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಕರಿಬೇವು, ಅರಿಶಿನ ಪುಡಿ ಮತ್ತು ಟೊಮ್ಯಾಟೊ
ಒಂದು ಹಾಫ್ ಸ್ಪೂನ್ ಗರಂ ಮಸಾಲ, ಹಾಫ್ ಸ್ಪೂನ್ ಅರಿಶಿನ ಪುಡಿ. ಅರಿಶಿನ ಪುಡಿನ ಜಾಸ್ತಿ ಯೂಸ್ ಮಾಡಿ ಫ್ರೆಂಡ್ಸ್ ಅಡುಗೆ ಒಳಗೆ. ದೇಹಕ್ಕೆ ತುಂಬಾ ಒಳ್ಳೆಯದಂತ ಹೇಳ್ಬೋದು ಅರಿಶಿನ ಪುಡಿ. ಮತ್ತು ಇವಾಗ ಖಾರ ಹಾಕ್ತಾಯಿದ್ದೀನಿ, ಒಂದು ಎರಡು ಸ್ಪೂನ್ ಅಥವಾ 3 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಮಿಕ್ಸ್ ಕೊಟ್ಟು ಆಮೇಲೆ ಒಂದು ನಿಮಿಷ ಕುದಿಯಕ್ಕೆ ಬಿಡಬೇಕು ಫ್ರೆಂಡ್ಸ್. ಇದು ಖಾರ ಹಾಕಿದ ತಕ್ಷಣವೇ ಬದ್ನಿಕಾಯಿ ಹಾಕಕ್ಕೆ ಹೋಗಬಾರ್ದು. ಒಂದು ನಿಮಿಷ ಅದು ಚೆನ್ನಾಗಿ ಎಣ್ಣೆ ಬಿಡಬೇಕು. ನೋಡ್ತಾ ಇರ್ಬೋದು ನೀವು, ಅಲ್ಲೆಲ್ಲ ಎಣ್ಣೆ ಬಿಡಾತೈತಿ. ಇವಾಗ ಅದು ಬದ್ನಿಕಾಯಿನ ತೊಳ್ಕೊಂಡು ಬದ್ನಿಕಾಯಿನ ಹಾಕ್ತೀನಿ ಫ್ರೆಂಡ್ಸ್. ಎಲ್ಲರೂ ಬೇರೆ ಬೇರೆ ಸ್ಟೈಲಲ್ಲಿ ಮಾಡ್ತಾರೆ, ನಾವಂತರೂ ಬಿಜಾಪುರ ಸೈಡ್ ಇದೇ ಥರ ಮಾಡ್ತೀವಿ. ಸೊ ಹಾಗಾಗಿ ನಾನು ಯಾವ ಥರ ಮಾಡ್ತೀನಿ ಅದೇ ಥರ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಯಾವುದು ನನಗೆ ಗೊತ್ತೇ ಇರಲಾರ್ದಂಥದ್ದು ಮಾಡಿ ಅದನ್ನು ಅಡುಗೆ ಕೆಡಿಸೋದಕ್ಕಿಂತ ನನಗೆ ಗೊತ್ತಿರೋದು ಮಾಡೋದು ಒಳ್ಳೆಯದು. ಸೊ ಹಾಗಾಗಿ ಇವಾಗ ಬದ್ನಿಕಾಯಿನ ತೊಳ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನಾವು ಬದ್ನಿಕಾಯಿನ ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್, ಇದು ತುಂಬಂತ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಒಗಿತಾರೆ. ಎಳೆ ಬದ್ನಿಕಾಯಿ ಇದ್ದು ಇವು ಸ್ವಲ್ಪ ಎಳೆ ನಾವು ತರೋ ಹೊತ್ನ್ಯಾಗ ಫ್ರೆಶ್ ಇದ್ದು ಇವಾಗ ಸ್ವಲ್ಪ 2-3 ದಿನ, ಸೊ 4-5 ದಿನ ಫ್ರೆಂಡ್ಸ್, ಒಂದು ವಾರ ಆಗಕ್ಕೆ ಬಂತು. ಇವಾಗ ನಾನು ವೇಸ್ಟ್ ಆಗ್ತದಂಥದ್ದು ಸಾಂಬಾರು ಮಾಡತ್ತೀನಿ. ಅದನ್ನು ತುಂಬ್ಲಿಂತ್ರ ಕಟ್ ಮಾಡಿ ಹಾಕಬೇಕು. ಫ್ರೆಶ್ ಇದ್ದಾಗ ಸಿಕ್ಕಾಪಟ್ಟೆ ಟೇಸ್ಟ್ ಆಗುತ್ತೆ. ಇವಾಗ ನಾನು ಉತ್ತರ ಕರ್ನಾಟಕ ಸೈಡ್ ಅಂತ ಶೇಂಗಾ ಪೌಡ್ರ್ ಎಲ್ಲದಕ್ಕೂ ಬೇಕು. ಸೊ ಹಾಗಾಗಿ ನಾನು ಫಿಕ್ಸ್ ಶೇಂಗಾ ಪೌಡ್ರ್ ಮಾಡಿಟ್ಕೊಂಡಿರ್ತೀನಿ, ಇಲ್ಲ ಫ್ರೆಶ್ಶಾಗೆ ಮಾಡಿರ್ತೀನಿ. ಸೊ ಅದನ್ನು ಹಾಕಿ ಒಂದು ಮಿಕ್ಸ್ ಕೊಟ್ಟು ನಾನು ಜಾರಿ ಒಳಗೆ ನೀರನ್ನ ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್. ಪೌಡ್ರನ್ನ ಅದರೊಳಗೆ ಸ್ವಲ್ಪ ಅಲಗಡಿಸಿ ನೀರು ಹಾಕ್ತೀನಿ. ನಾನು ನೀರು ಕಡಿಮೆ ಅನ್ನಿಸ್ತು, ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕಂತ ಅನ್ನಿಸ್ತು. ಸೊ ಇನ್ನೊಂದು ಚೂರು ಹಾಕೋತೀನಿ. ಈ ಬದ್ನಿಕಾಯಿ ಪಲ್ಯಗಾದರೆ ಒಬ್ಬರು ನೀರು ಹಾಕ್ತಾರೆ, ಒಬ್ಬರೆಲ್ಲ ಎಣ್ಣೆಗೆ ತಳಸ್ಕೊತಾರೆ. ಎಣ್ಣೆಗೆ ಫುಲ್ ಫ್ರೆಶ್ ಇರಬೇಕು. ಸೊ ಏನಂತಾರೆ ಫ್ರೆಂಡ್ಸ್, ಸಣ್ಣ ಇರಬೇಕು, ಆವಾಗ ಎಣ್ಣೆಯಾಗ ಚಲೋ. ಇದು ಸ್ವಲ್ಪ ಬಲ್ತಂಗೆ ಆಗ್ಯಾವ. ಸೊ ಹಾಗಾಗಿ ನಾನು ಈ ನೀರನ್ನ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟು ಸಾಕು. ಇದನ್ನು ಕುದಿಯಕ್ಕೆ ಬಿಡಬೇಕು. ಸ್ವಲ್ಪ ಉಪ್ಪನ್ನ ಹಾಕಬೇಕು. ನಾನು ಉಪ್ಪು ಹಾಕಿಲ್ಲ, ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಉಪ್ಪನ್ನ ಹಾಕಿ ಸ್ವಲ್ಪ ಕೊತ್ತಂಬರಿನ ಹಾಕಿ ಕುದಿಯಕ್ಕೆ ಬಿಟ್ಟರೆ ಬದ್ನಿಕಾಯಿ ಸಾಂಬಾರು ರೆಡಿ ಆಗ್ತೈತಿ. ಮಧ್ಯಾಹ್ನ ಬದ್ನಿಕಾಯಿ ಸಾಂಬಾರು ಮತ್ತು ರೈಸ್ ಇಷ್ಟೇ ಫ್ರೆಂಡ್ಸ್. 2-3 ದಿನ ಆಯ್ತು ನಾನು ಚಪಾತಿನೇ ಮಾಡಿಲ್ಲ. ನಾ ಏನು ಮಾಡಲಿ ಫ್ರೆಂಡ್ಸ್, ನನಗೆ ಆಗಕತ್ತಿಲ್ಲ. ಸೊ ಹಾಗಾಗಿ ಬಿಟ್ಟೆ, ಇಲ್ಲ ಅಂದ್ರೆ ನಾನು ಚಪಾತಿ ಬೇಕು. ಇವಾಗ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಕುದಿಯಕ್ಕೆ ಬಿಟ್ಬಿಡ್ತೀನಿ ಫ್ರೆಂಡ್ಸ್. ಮ್ಯಾಲೆ ಮುಚ್ಚಿ ಒಂದು 2 ನಿಮಿಷ ಅಥವಾ 5 ನಿಮಿಷನಾಗ ಕುದ್ದುಬಿಡ್ತೈತಿ. ಬದ್ನಿಕಾಯಿ ಏನು ಭಾಳ ಹೊತ್ತನ ಕುದಿಸೋ ಅವಶ್ಯಕತೆ ಏನಿರಲ್ಲ. ಸೊ ಹಾಗಾಗಿ ಇಲ್ಲಿ ರೈಸ್ ಕೂಡ ಸೀಟಿ ಹೊಡಿತಾ ಇದೆ. ಬಿಸಿ ರೈಸ್, ಬಿಸಿ ಬದ್ನಿಕಾಯಿ ಸಾಂಬಾರು ರೆಡಿ ಆಯಿತು. ಈ ಥರ ಬತ್ತು. ಹಾಗೆ ನನ್ನ ಮಗ ಮಲ್ಕೊಂಡ ಫ್ರೆಂಡ್ಸ್, ನಾನೇ ಮಲಗಿಸಿದೆ. ನಮ್ಮ ಮನೆಯವರು ಮಧ್ಯಾಹ್ನ ಬಂದರು. 2 ತತ್ತಿ ಇದ್ದು ಫ್ರೆಂಡ್ಸ್. ಅದೇನಂದ್ರು ಅವರು, ತತ್ತಿ ಅದಾವಲ್ಲ ಸುಮ್ಮನೆ ಏನು ಮಾಡ್ತಿ, ಅದನ್ನು ಫ್ರೈ ಮಾಡಿ ಹುರಿದು ಕೊಡು ಅಂತ ಅಂದರು. ಸೊ ಹಾಗಾಗಿ ಹುರಿದು ಕೊಟ್ಟೆ. ಏನೂ ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ. ಸಂಜೆ ಕಡೆ ಅದನ್ನೇ ಬದ್ನಿಕಾಯಿ ಪಲ್ಯ ಇತ್ತು, ಬರೀ ರೈಸ್ ಇಷ್ಟೇ ಮಾಡಿದೆ. ಸೊ ಇವಾಗ ಹಾಸ್ಪಿಟಲ್ಗೆ ಹೋಗಿ ಬರ್ತೇವೆ ಫ್ರೆಂಡ್ಸ್. ಏನು ಹೇಳ್ತಾರಂತ ಕೇಳ್ಕೊಂಬರ್ತೀನಿ. ಇಲ್ಲೇ ಸಮೀಪ ಐತೆ, ಏನು ದೂರ ಇಲ್ಲ. ಹೋಗಿ ಮೀಟಾಗಿ ಬರ್ತೇನೆ. ನೋಡೋಣ, ಅಲ್ಲಿ ವಿಡಿಯೋ ಮಾಡೋಕ್ಕೆ ಆಗಿದ್ರೆ ಮಾಡಿರ್ತೀನಿ, ಇಲ್ಲಾಂದ್ರೆ ಇಲ್ಲ ಫ್ರೆಂಡ್ಸ್. ಇವಾಗ ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ. ಏನು ಹೇಳ್ತಾರಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಸಿಕ್ಕಾಪಟ್ಟೆ ಜನ ಇದ್ರು ಫ್ರೆಂಡ್ಸ್. ನನ್ನ ಮಗಂದು ಇಷ್ಟೇ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ಬರುವಾಗ ನಮ್ಮ ಚಿಕನ್ ಬೇಕಂತಂದರು. ಚಿಕನ್ ಶಾಪ್ ಜಸ್ಟ್ ಮನೆಗೆ ಬಂದ್ವಿ. ಏನಿಲ್ಲ ಫ್ರೆಂಡ್ಸ್, ಏನು ಹೇಳಿದ್ರು ಅಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದು ಆಗಿದ್ರೆ ಆ ಥರ ಆಗುತ್ತಂತ. ಸ್ವಲ್ಪ ಪ್ರೆಗ್ನೆನ್ಸಿ ಒಳಗೆ ಹೀಟಿನ ಪದಾರ್ಥ ಜಾಸ್ತಿ ತಿನ್ನಬೇಡ ಅಂದಾರ. ನನಗೆ ಹೀಟ್ ಭಾಳ ಐತಿ. ಸೊ ಹಾಗಾಗಿ ಹೀಟಿನ ಪದಾರ್ಥ ಜಾಸ್ತಿ ತಿನ್ನಬೇಡ ಅಂದಾರ. ಮತ್ತು ಟ್ಯಾಬ್ಲೆಟ್ ಕೊಟ್ಟರು ಫ್ರೆಂಡ್ಸ್. ಏನೋ ಜಾಸ್ತಿ ಒಂದು 4 ಥರದ ಟ್ಯಾಬ್ಲೆಟ್ ಕೊಟ್ಟರು ಅಷ್ಟೇ. ತಗೋ ಕಡಿಮೆ ಆಗ್ತದೆ ಅಂತ ಹೇಳ್ಯಾರ. ಬರುವಾಗ ನಮ್ಮ ಮನೆಯವರು ಬದ್ನಿಕಾಯಿ ಪಲ್ಯ ಅಂದರು, ಚಿಕನ್ ತೊಗೋತೀನಿ ಅಂದರು. ಚಿಕನ್ ತೊಗೊಂಬಂದರು.
ಅದನ್ನು ಇವಾಗ ಕ್ಲೀನ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇವಾಗ ಇದನ್ನು ಅರಿಶಿನ ಪುಡಿ, ಉಪ್ಪು, ಎಣ್ಣೆ, ಗರಂ ಮಸಾಲ, ಧನಿಯಾ ಪೌಡರ್ ಎಲ್ಲ ಹಾಕ್ತೀನಿ. ಹಾಕಿ ಸ್ವಲ್ಪ ನನ್ನ ಮಗನಿಗೆ ಇದಿಷ್ಟು ನೀರಿದು ಹಾಕ್ಕೊಳಕ್ಕೆ ಸ್ವಲ್ಪ ಪೀಸ್ ತೆಗೆದುಕೊಡ್ತೀನಿ. ಚಿಕನ್ ಸಾಂಬಾರು ಮಾಡಬೇಕು, ಚಿಕನ್ ಗ್ರೇವಿ ಮಾಡಬೇಕು ಫ್ರೆಂಡ್ಸ್. ಇವಾಗ ಅವ್ರ ಪಪ್ಪ ಮಜ್ಜಿಗೆ ತರಕ್ಕೆ ಹೋಗ್ಯಾರ. ನಾನು ಸ್ವಲ್ಪ ಹೀಟ್ ಆಗೈತಿ, ಸೊ ಹಾಗಾಗಿ ನಾನು ಅಗಳೇ ಇದರ ಬದ್ನಿಕಾಯಿ ಪಲ್ಯ ಅನ್ನ ಇಟ್ಟು ಊಟ ಮಾಡೀನಿ. ನೋಡ್ತೀನಿ ಫ್ರೆಂಡ್ಸ್, ಒಂದು 2 ಪೀಸ್ ತಿಂತೀನಿ, ಇಲ್ಲ ಮಜ್ಜಿಗೆ ಕುಡಿದು ಮಲ್ಕೋತೀನಿ. ಸೊ ಇದು ಮಾಡಿದ ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಈಗಾಗಲೇ ಟೈಮ್ 9:30 ಆಗೈತಿ. ಸೊ ಇದು ಆದಮೇಲೆ ಊಟ ಮಾಡಿ ಮಲ್ಕೋಬೇಕು. ಇದು ಊಟ ಮಾಡುವಾಗ ಲೇಟ್ ಆಗ್ತದೆ, ಏನು ಮಾಡ್ತಾರೆ ಗೊತ್ತಿಲ್ಲ ಫ್ರೆಂಡ್ಸ್. ಇವತ್ತಿನ ಲಾಗ್ ಇಷ್ಟೇ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅನ್ಕೊಂಡು ಓಕೆ ಬಾಯ್. ಇದು ಯಾವ ಥರ ಬರ್ತಂದ್ರೆ ಪಿಕ್ ಮತ್ತು ವಿಡಿಯೋನ ಹಾಕ್ತೀನಿ ಫ್ರೆಂಡ್ಸ್. ಓಕೆ ಬಾಯ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.